ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಐಜಿ ಅಕಾಡೆಮಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರುವ ವಿಷಯ ಬೆಳಕು, ಲೈಟ್. ಬೆಳಕಂದ್ರೆ ಕೇವಲ ಕತ್ತಲೆ ಓಡಿಸೋದಲ್ಲ, ಇದೊಂದು ಶಕ್ತಿ. ಬನ್ನಿ ಇವತ್ತು ಇದರ ರಹಸ್ಯಗಳನ್ನ ಭೇದಿಸೋಣ. ಮೊದಲನೇ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಬೆಳಕು ಶೂನ್ಯದಲ್ಲಿ ಚಲಿಸುವ ವೇಗ 3 × 10⁸ ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಸೆಕೆಂಡಿಗೆ ಸುಮಾರು 3 ಲಕ್ಷ ಕಿಲೋಮೀಟರ್. ಬೆಳಕು ದ್ವಂದ್ವ ಸ್ವಭಾವ ಹೊಂದಿದೆ, ಅಂದ್ರೆ ಇದು ಕಣ ಮತ್ತು ಅಲೆ ಎರಡರಂತೆಯೂ ವರ್ತಿಸುತ್ತೆ. ನಾವು ಕನ್ನಡಿಯಲ್ಲಿ ಮುಖ ನೋಡ್ಕೋತೀವಲ್ಲ, ಅದುವೇ ಬೆಳಕಿನ ಪ್ರತಿಫಲನ. ಇಲ್ಲಿ ಪತನ ಕೋನ ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ. ಸಮತಲ ದರ್ಪಣದಲ್ಲಿ ನಮ್ಮ ಪ್ರತಿಬಿಂಬ ಯಾವಾಗಲೂ ನೇರ ಮತ್ತು ಮಿಥ್ಯ ಆಗಿರುತ್ತೆ. ಇದನ್ನ ನಿಮ್ಮ ಅನುಭವಕ್ಕೆ ಬಂದಿರ್ತದೆ. ನೋಡಿ, ಈ ಪೆನ್ಸಿಲ್ ಮುರಿದೋದಾಗಿದೆಯಲ್ಲ, ಆದ್ರೆ ಇಲ್ಲ, ಇದು ಬೆಳಕಿನ ವಕ್ರೀಭವನ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ತನ್ನ ದಿಕ್ಕನ್ನು ಬದಲಿಸುತ್ತೆ. ನಕ್ಷತ್ರಗಳು ಮಿನುಗೋದು ಕೂಡ ಇದೇ ಕಾರಣಕ್ಕೆ. ವಜ್ರ ಯಾಕೆ ಪಳಪಳ ಹೊಳೆಯುತ್ತೆ ಗೊತ್ತಾ? ಅಥವಾ ಇಂಟರ್ನೆಟ್ ನೀಡುವ ಆಪ್ಟಿಕಲ್ ಫೈಬರ್ ಹೇಗೆ ಕೆಲಸ ಮಾಡುತ್ತೆ? ಇದಕ್ಕೆ ಕಾರಣ ಪೂರ್ಣ ಆಂತರಿಕ ಪ್ರತಿಫಲನ. ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗುವಾಗ ನಿರ್ದಿಷ್ಟ ಕೋನದಲ್ಲಿ ಸಂಪೂರ್ಣವಾಗಿ ಹಿಂದಕ್ಕೆ ಬಾಗುತ್ತದೆ. ಬೇಸಿಗೆಯಲ್ಲಿ ಹೈವೇ ಮೇಲೆ ದೂರದಲ್ಲಿ ನೀರಿದ್ದ ಹಾಗೆ ಕಾಣುತ್ತೆ, ಆದ್ರೆ ಹೋದ್ರೆ ಅಲ್ಲಿ ಏನಿರಲ್ಲ. ಇದನ್ನೇ ಮರೀಚಿಕೆ ಅಂತೀವಿ. ಇದು ಕೂಡ ಪೂರ್ಣ ಆಂತರಿಕ ಪ್ರತಿಫಲನದ ಒಂದು ನೈಸರ್ಗಿಕ ಉದಾಹರಣೆ. ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್. ನ್ಯೂಟನ್ ಕಂಡುಹಿಡಿದ ಅದ್ಭುತ ಇದು. ಬಿಳಿ ಬಣ್ಣದ ಬೆಳಕು ಪ್ರಿಸಮ್ ಮೂಲಕ ಹಾದು ಹೋದಾಗ 7 ಬಣ್ಣಗಳಾಗಿ ಒಡೆಯುತ್ತೆ. ಇದನ್ನೇ ಬೆಳಕಿನ ವಿಕ್ಷೇಪಣ ಅಂತೀವಿ. ಕಾಮನಬಿಲ್ ಮೂಡ್ಲು ಇದೇ ಕಾರಣ. ನೆನ್ಪಿಡಿ, ಕೆಂಪು ಬಣ್ಣ ಕಡಿಮೆ ಬಾಗುತ್ತೆ, ನೇರಳೆ ಹೆಚ್ಚು ಬಾಗುತ್ತೆ. ಮಧ್ಯದಲ್ಲಿರೋ ಬೆಳಕು ಯಾವುದನ್ನ ಕಾಮೆಂಟ್ ಮಾಡಿ. ನಮ್ಮ ಕಣ್ಣಿನಲ್ಲೇ ಒಂದು ಲೆನ್ಸ್ ಇದೆ. ಈಗ ಕೃತಕ ಮಸೂರಗಳ ಬಗ್ಗೆ ನೋಡೋಣ. ಮಧ್ಯದಲ್ಲಿ ದಪ್ಪ ಇರೋದು ಪೀನ ಮಸೂರ. ಇದು ಬೆಳಕನ್ನ ಕೇಂದ್ರೀಕರಿಸುತ್ತೆ. ಎಕ್ಸಾಮ್ ನಲ್ಲಿ ಕನ್ಫ್ಯೂಸ್ ಆಗೋದಿಲ್ಲ. ಸಮೀಪ ದೃಷ್ಟಿ ಮಲ್ಲ, ದೂರದ ಕಾಣಲ್ಲ, ಇದಕ್ಕೆ ನಿಮ್ಮ ಮಸೂರ ಬಳಸಬೇಕು. ದೂರ ದೃಷ್ಟಿ ಹತ್ರದ ಕಾಣಲ್ಲ, ಇದಕ್ಕೆ ಪೀನ ಮಸೂರ ಬಳಸಬೇಕು. ಸಿಂಪಲ್ ಟ್ರಿಕ್ ನೆನ್ಪಿಡಿ. ಟಿವಿ ಸ್ಕ್ರೀನ್ ಅಥವಾ ಮೊಬೈಲ್ ಡಿಸ್ಪ್ಲೇ ಕೆಲಸ ಮಾಡೋದು RGB ಸೂತ್ರದ ಮೇಲೆ. ಕೆಂಪು, ಹಸಿರುಮಯ ಮತ್ತು ನೀಲಿ ಇವು ಬೆಳಕಿನ ಪ್ರಾಥಮಿಕ ಬಣ್ಣಗಳು. ಇವು 3 ಸೇರಿದ್ರೆ ಬಿಳಿ ಬಣ್ಣ ಆಗುತ್ತೆ. ಸೊ ಫ್ರೆಂಡ್ಸ್, ಇಂತಹದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸೈನ್ಸ್ ವಿಷಯಗಳಿಗಾಗಿ IG ಅಕಾಡೆಮಿ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.